ಎಲ್ಲರಿಗೂ ಹಾಯ್. ನನ್ನ ಹೆಸರು ದಿಲೀಪ್. ನಾನು ತುಂಬ ದಿನಗಳಿಂದ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕ್ತಿದ್ದೆ ನಂದೇನೋ ಒಂದು ಕಾಂಟೆಂಟ್ ಬಗ್ಗೆ. ನಿನ್ನೆ ನಾನು ಸುಮ್ಮನೆ ಕೂತಿದ್ದಾಗ ಹಿಂಗೆ ನೋಡ್ತಾ ಇದ್ದೆ ಚಿಕ್ಕ ಚಿಕ್ಕ ರೀಲ್ಸ್. ಅವಾಗ ನನಗೇನು ಅನಿಸ್ತಂದರೆ ಚಿಕ್ಕ ಚಿಕ್ಕ ರೀಲ್ಸ್ಗಳೇ ನೋಡಿಬಿಟ್ಟು ನನಗೆ ಒಂಥರ ಖುಷಿ ಆಯಿತು. ತುಂಬ ಮೆಮೊರೀಸ್ ಇದೆಯಲ್ಲ ಇದರಲ್ಲಿ, ತುಂಬ ಸ್ಟೋರೀಸ್ ಇದೆಯಲ್ಲ ಅನಿಸ್ತು. ಅದಕ್ಕೆ ಈ ದೊಡ್ಡ ದೊಡ್ಡ ವೀಡಿಯೋಗಳು ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಒಂದು ಐಡಿಯಾ ಬಂತು. ಅದಕ್ಕೆ ವಿಡಿಯೋಗಳು ಮಾಡಿ ಯೂಟ್ಯೂಬಲ್ಲಿ ಹಾಕೋಣ ಅಂತ ಒಂದು ಯೋಚನೆ ಬಂತು. ಮತ್ತೆ ನೋಡಿದೆ ನೀಶ್ ಅನ್ನೋದಕ್ಕಿಂತ ಒಂದು 22 ಇಯರ್, ನಂಗೀಗ 22 ಇಯರ್ಸ್, 22 ವರ್ಷ. 22 ವರ್ಷದ ಹುಡುಗ ಏನು ಮಾಡಿದ್ರು ಅದು ನೀಶೆ ಆಗ್ಬಿಡುತ್ತೆ. ಯಾಕಂದರೆ ಎಲ್ಲ ನಾವು ಈಗ ಈ ಏಜಲ್ಲಿ ಟ್ರೈ ಮಾಡಬೇಕು. ಟ್ರೈ ಮಾಡ್ದಂಗೆ ಒಂದು ಸ್ಟಿಕ್ ಆಗಿಬಿಟ್ರೆ ಅದು ದೊಡ್ಡ ಹೆಂಗೆ ಹೇಳೋದು, ಆ ದೊಡ್ಡ ಒಂಥರ ಪಾಪನೇ ಅನ್ಕೋಬೋದು. ಸೊ ನಾನು ಈ ಥರ ಅಂದ್ಕೊಂಡೆ, 22 ವರ್ಷದ ಹುಡುಗ ಏನೇನು ಮಾಡ್ತಾನೆ, ಒಂದು ಗ್ರ್ಯಾಜುಯೇಟ್ ಆಗಿರೋ ಹುಡುಗ, ಮೇ ಬಿ ಜಾಬ್ ಹುಡುಕ್ತಿರ್ಬೋದು, ಕೆಲಸ ಮಾಡ್ತಿರೋನಾಗಿರ್ಬೋದು, ಕೆಲಸ ಬಿಟ್ಟು ಹೊಸ ಜಾಬ್ ಹುಡುಕ್ತಿರೋನಾಗಿರ್ಬೋದು, ಏನು ಮಾಡ್ತಿರ್ಬೋದು ಅನ್ನೋದನ್ನ ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ. ನನಗೆ ಇದು ತುಂಬ ಹೊಸದು. ಈ ಥರ ವೀಡಿಯೋಗಳು ಮಾಡೋದು ಎಲ್ಲ ತುಂಬ ಅಂದರೆ ಮಾಮೂಲಿಯಾಗಿ ಮಾಡಿದ್ದೀನಿ. ಈ ಥರ ವ್ಲಾಗಿಂಗ್ ಥರ ಎಲ್ಲ ಮಾಡೋದು ಇದೆಲ್ಲ ಹೊಸದು. ನೋಡೋಣ ಏನಾಗುತ್ತೋ. ಬಟ್ ಈಗಂತೂ ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗಿ ಅಲ್ಲಿ ಜಿಮ್ಗೆ ಹೋಗೋಕೆ ಮುಂಚೆ ಏನಪ್ಪ ಪ್ರಾಬ್ಲಮ್ ಆಗಿದೆ ಅಂದರೆ, ಈ ಫೋನ್ ಇಟ್ಕೊತೀನಲ್ಲ, ಫೋನ್ ಇಟ್ಕೊಂಡ್ರೆ ಏನಾಗ್ತಿದೆ ಅಂದರೆ ನಾನು ಇಲ್ಲಿವರೆಗೆ ಏನೋ ಕಾಣಿಸ್ತಿದೆ. ಆದರೆ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇದೆ ಒಂದು, ಅದರಲ್ಲಿ ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆದರೆ ಸ್ವಲ್ಪ ಲೈಟಾಗಿ ಭಾರ ಇದೆ, ಪರವಾಗಿಲ್ಲ. ನಾನು ಫುಲ್ ಕಾಣಿಸಿದ್ರೆ ಸಾಕು, ಭಾರ ಆದರೂ ಸ್ವಲ್ಪ ತರ್ಕೊಳ್ಳೋಣ. ಓಕೆ, ಈ ಸೆಲ್ಫಿ ಸ್ಟಿಕ್ದು ಒಂದು ಕತೆ ಇದೆ, ನಾನು ಹೇಳ್ತೀನಿ. ಇದು ನಾನು ಫ್ರೀಯಾಗಿ ಸಿಕ್ಕಿದ್ದು. ನನಗೆ ಇದು 1200 ಇದು. ಆದರೆ ನನಗೆ ಇದು ಫ್ರೀಯಾಗಿ ಸಿಕ್ತು. ಅದು ಯಾವ ಥರ ಅಂತ ಹೇಳ್ತೀನಿ. ಇಲ್ಲಿಂದ ಒಂದ್ಸಲ ಸಿಗಾಕೋಗ್ಬಿಟ್ಟಿದ್ದೆ ನಾನು. ಎಷ್ಟು ಒಂದು 15 ನಿಮಿಷ 20 ನಿಮಿಷ ಸಿಗಾಕೊಂಡಿದ್ದೆ. ಅದು ಹೆಂಗಂದ್ರೆ 2ನೇ ಫ್ಲೋರು ಮತ್ತೆ 3ನೇ ಫ್ಲೋರ್ ಮಧ್ಯದಲ್ಲಿ ಸಿಗಾಕೊಂಡಿದ್ದೆ. ಇನ್ನೊಂದು ಸೀನ್ ಏನಾಗಿದೆ ಅಂದ್ರೆ, ಈಗ ವಾಟರ್ ತರ ಮರ್ತೋಗಿದ್ದೀನಿ ನಾನು. ದೊಡ್ಡ ತಲೆನೋ. ಈಗ ಒಂದೇ ಒಂದು ತಿಂಗಳು ಗ್ಯಾಪ್ ಕೊಟ್ಟಿದ್ದು. ಶೋಲ್ಡರ್ ಇಂಜರಿ ಆಗಿದೆ ಅಂತ ಒಂದು ತಿಂಗಳು ಜಿಮ್ಗೆ ಬಂದಿರಲಿಲ್ಲ ಅಷ್ಟೇ. 4% ಅಲ್ಲ 3% ಜಾಸ್ತಿ ಆಗಿದೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಅಂದರೆ ನಮ್ಮ ಬಾಡಿ ಫುಲ್ ಬಾಡಿಯಲ್ಲಿ 4% ಫ್ಯಾಟ್ ಜಾಸ್ತಿ ಆಗಿದೆ. ನನಗೆ ಫಸ್ಟು 15 ಇತ್ತು, 15 ಇತ್ತು, ಈಗ 19 ಪಾಯಿಂಟ್ ಸಮಥಿಂಗ್ ಆಗಿದೆ. ಇನ್ನೊಂದು ತಿಂಗಳಲ್ಲೇ ಫುಲ್ ಕಲಿಸ್ಬಿಡ್ಬೇಕು. ರೆಸ್ಟ್ ತೊಗೊಂಡಿದ್ದು ಒಳ್ಳೇದಾಯ್ತು. ನನ್ನ ಒಂದು ವೇಳೆ ರೆಸ್ಟ್ ತೊಗೊಳ್ದಂಗೆ ಸುಮ್ಮನೆ ಹಂಗೆ ಮಾಡ್ತಾ ಇದ್ದಿದ್ರೆ ಇದು ಕೈ ಹಿಂಗೆ ಎತ್ತಕ್ಕೆ ಆಗ್ತಿದ್ದಿಲ್ಲ. ನಂಗೆ ಇಲ್ಲಿ ಫುಲ್ ಇಲ್ಲಿ ನರ್ವ್ ಬರುತ್ತಲ್ಲ, ಈ ನರ್ವ್ ಫುಲ್ ನೋವ್ತಿತ್ತು. ಹೆಂಗೆ ನೋವ್ತಿತ್ತಪ್ಪ ಅಂದರೆ ಮಲ್ಗೋಕ್ಕೆಲ್ಲ ಆಗ್ತಿದ್ದಿಲ್ಲ, ಆ ಥರ ನೋವ್ತಿತ್ತು. ರೆಸ್ಟ್ ತೊಗೊಂಡೆ ಒಳ್ಳೇದಾಯಿತು. ಜಿಮ್ ಬೇರೆ ಖಾಲಿ ಇದೆ, ಆರಾಮಾಗಿ ಜಿಮ್ ಮಾಡಿಕೊಂಡು ಹೋಗೋಣ. ಇದ್ಯಾವಾಗ ಪಲ್ಕ ಕುಯ್ಕೊಂಡೆ ಗುರು, ಅಪ್ಪ ಉರಿತಿದೆ. ಗೊತ್ತೇ ಇಲ್ಲ ಇದು ಯಾವ ಗ್ಯಾಪಲ್ಲಿ ಕುಯ್ಕೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಸ್ನಾನ ಮಾಡ್ಬೇಕಾದ್ರೆ ಏನೋ ಮಿಸ್ಸಾಗಿ ಏನಾದ್ರು ತಾಕಿರಬೇಕು, ಗೊತ್ತಿಲ್ಲ. ಏನು ಮಾಡಿಲ್ಲ ಅಂದರೂ ವಾರ್ಮಪ್ ಮಾಡಲೇಬೇಕು, ಇಲ್ಲಾಂದರೆ ಇಂಜುರಿ ಆಗುತ್ತೆ, ಅಷ್ಟೇ ಆಗುತ್ತೆ. ಇವತ್ತು ಬ್ಯಾಕು ಮತ್ತು ಬೈಸಿಪ್ಪು ನೋಡೋಣ, ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಒಂದು ತಿಂಗಳು ಗ್ಯಾಪ್ ಆಯ್ತಲ್ಲ, ಹಂಗಾಗಿ ಈಗ ನಾನು ಒಂದು ವೇಳೆ ಜಾಸ್ತಿ ಮಾಡಿದ್ದೀನಿ ಅಂದ್ಕೊಳ್ಳಿ, ಮತ್ತು ನಾಳೆ ಮಲ್ಕೊತೀನಿ. ಅದಕ್ಕೆ ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಹೋಗ್ಬಿಡೋಣ, ಮನೆಗೆ ಹೋಗ್ಬಿಡೋಣ.
ಸೆಷನ್ ಮುಗೀತು, ವಾರ್ಮಪ್ ಮುಗೀತು. ಈಗ ಮೈನ್ ವರ್ಕೌಟ್. ಕಾಣಿಸ್ತೀರಾ? ಕಾಣಿಸ್ತೀನ ಇಲ್ಲ ಗೊತ್ತಿಲ್ಲ, ಕಾಣಿಸ್ತೀನ ಇಲ್ಲ ಅಂತ ಇದರಲ್ಲಿ ಸುಮ್ಮನೆ ಕಾಣಿಸ್ತಾನೆ ಇಲ್ಲ ಅಂತ ಗೊತ್ತಿಲ್ಲ, ಮಾಡ್ತೀನಿ. ಇದನ್ನು 3 ಸೆಟ್ಸ್ ಮಾಡಬೇಕು. ಒಂದು ಸೆಟ್ಟೆಲ್ಲ 3 ಸೆಟ್ಸ್ ಮಾಡಬೇಕು. 3 ಸೆಟ್ಸ್ ಮಾಡೋಷ್ಟೊತ್ತಿಗೆ ನಾನು ಈ ವಿಡಿಯೋ ಮಾಡಿ ಕೂತ್ರೆ ಆಗಲ್ಲ. ಸೊ ಮತ್ತೆ ಸಿಗೋಣ, ಎಲ್ಲ ಮುಗಿಸಿದ್ಮೇಲೆ. ಇಲ್ಲ ಜಿಮ್ಮೆಲ್ಲ ಮುಗಿಸಿ ಸಿಗೋಣ, ಬೇಕು ಬೈಸಿಪ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಮಾತಾಡೋಣ.